ಇಂಟರ್ನೆಟ್ ಒಂದು ಮಾಹಿತಿಗಳ ಹೆದ್ದಾರಿ. ಇದು ನಮ್ಮನ್ನು ವೆಬ್ಸೈಟ್ಗಳು ಮತ್ತು ಸೋಷಿಯಲ್ ಮೀಡಿಯಾಗಳಿಗೆ ಕರೆದೊಯ್ಯುವ ಸಂಕೀರ್ಣ ಜಾಲವಾಗಿದೆ. ಅಲ್ಲಿ ನಿರಂತರ ಟ್ರಾಫಿಕ್ ಇರುತ್ತೆ ಮತ್ತು ಎಲ್ಲರೂ ವೇಗದಲ್ಲಿ ಇರ್ತಾರೆ. ಆದರೆ ನೀವು ರಸ್ತೆಯಲ್ಲಿ ಕಾಣುವ ಟ್ರಾಫಿಕ್ ಸೈನ್ಗಳಂತೆ ಈ ಆನ್ಲೈನ್ನಲ್ಲಿ ನೀವು ಗಮನಿಸಬೇಕಾದ ಎಚ್ಚರಿಕೆ ಚಿಹ್ನೆಗಳಿವೆ. ನಾನು ತಪ್ಪು ಮಾಹಿತಿಯ 3 ಎಚ್ಚರಿಕೆ ಚಿಹ್ನೆಗಳನ್ನು ಶೇರ್ ಮಾಡ್ತೀನಿ. ನೀವು ಮಾಹಿತಿಯನ್ನು ಕಂಡಾಗ ಯಾವಾಗಲೂ ವಿರಾಮಗೊಳಿಸಬೇಕು ಮತ್ತು ಶೇರ್ ಮಾಡುವ ಮೊದಲು ಪೋಸ್ಟ್ ಅಥವಾ ಲೇಖನವನ್ನು ಚೆಕ್ ಮಾಡಬೇಕು. ಮೊದಲ ಎಚ್ಚರಿಕೆ ಚಿಹ್ನೆ ಏನಂದರೆ, ನೀವು ಮಾಹಿತಿಯನ್ನು ನೋಡಿದಾಗ ಬಲವಾದ ಭಾವನೆಗಳು ಉಂಟು ಮಾಡಿದರೆ, ವಿಶೇಷವಾಗಿ ಆಶ್ಚರ್ಯ ಮತ್ತು ಅಸಹ್ಯ ಭಾವನೆಯನ್ನು ಉಂಟು ಮಾಡಿದರೆ ಅದುವೇ ಒಂದು ಸೂಚನೆ. ನೆನಪಿರಲಿ, ಬಲವಾದ ಭಾವನೆಗಳು ಸೃಷ್ಟಿಸುವ ಪೋಸ್ಟ್ಗಳು ನಿಮ್ಮ ಗಮನವನ್ನು ಸೆಳೆಯಲು ಮತ್ತು ನೀವು ಶೇರ್ ಮಾಡಲು ಬಯಸುವಂತೆ ಇರುತ್ತದೆ. ನೀವು ಮಾಹಿತಿಯನ್ನು ನೋಡಿದಾಗ ಅದು ತುಂಬ ಚೆನ್ನಾಗಿತ್ತು, ಸತ್ಯದಂತೆಯೇ ಕಾಣಿದ್ದರೆ ಅದು 2ನೆಯ ಎಚ್ಚರಿಕೆ ಸಂಕೇತ. ಉದಾಹರಣೆಗಾಗಿ, ಒಂದು ವಿಶೇಷ ಡಯಟ್ ವೇಟ್ ಲಾಸ್ ಆಗಲು ಕಾರಣವಾಗುತ್ತದೆ ಎಂದು ನೀವು ಖಚಿತವಾಗಿ ನಂಬುತ್ತೀರಿ ಅಂದೋಣ. ನೀವು ಹುಡುಕುವ ವಿಷಯಗಳು ಆ ಡಯಟ್ನ ಪ್ರಯೋಜನಗಳ ಬಗ್ಗೆ ಮಾತ್ರ ಇದ್ದರೆ, ನಿಮ್ಮ ನಂಬಿಕೆಗಳನ್ನು ಖಚಿತಪಡಿಸುವ ಮಾಹಿತಿಗಳನ್ನೇ ಪಡುವ ಸಾಧ್ಯತೆ ಹೆಚ್ಚು. 3ನೇ ಎಚ್ಚರಿಕೆ ಚಿಹ್ನೆ ಅನುಮಾನಾಸ್ಪದ ಅಥವಾ ಫೇಕ್ ಅಕೌಂಟ್ಗಳಿಂದ ನಂಬಲು ಸಾಧ್ಯವಿಲ್ಲದಿರುವ ವೈರಲ್ ಪೋಸ್ಟ್ಗಳು ಬಂದಾಗ. ಸೋಷಿಯಲ್ ಮೀಡಿಯಾದಲ್ಲಿ ಬೇರೆಯವರ ಹೆಸರಲ್ಲಿ ಫೇಕ್ ಅಕೌಂಟ್ ತೆರೆದು ತಪ್ಪು ಮಾಹಿತಿಗಳನ್ನು ಹರಡುವವರು ಇದ್ದಾರೆ. ಸಿನಿಮಾ ನಟ ಸುಶಾಂತ್ ಸಿಂಗ್ ರಾಜ್ಪೂತ್ ಆತ್ಮಹತ್ಯೆಯಿಂದ ಸಾವನ್ನಪ್ಪಿದ್ದಾರೆ ಎಂದು ಹೇಳಿದ್ದಾಗ ಅವರ ತಂದೆ ಕೆ ಸಿಂಗ್ ಅವರ ಹೆಸರಿನಲ್ಲಿದ್ದ ಎಕ್ಸ್ ಅಕೌಂಟ್ನಲ್ಲಿ ತನ್ನ ಮಗನ ಸಾವಿನ ಬಗ್ಗೆ ಸಿಬಿಐ ಇನ್ವೆಸ್ಟಿಗೇಷನ್ ನಡೆಯಬೇಕು ಎಂಬ ಒತ್ತಾಯ ಕಂಡುಬಂತು. ಈ ಟ್ವೀಟ್ಗಳನ್ನು ಮೋಸದ ಖಾತೆಯಿಂದ ಮಾಡಲಾಗಿತ್ತು. ಇದು ಸುಶಾಂತ್ ಅವರ ತಂದೆ ಮಾಡಿದ ಟ್ವೀಟ್ ಎಂದು ಇತರರು ನಂಬುವಂತೆ ಮಾಡಿದೆ. ಈ ಅಕೌಂಟ್ ಜನಪ್ರಿಯ ಗಾಯಕ ಸೋನು ನಿಗಮ್ನಂತೂ ನಟಿಸುತ್ತಿತ್ತು. ಈ ಅಕೌಂಟ್ ವೆರಿಫೈಡ್ ಇಲ್ಲದಿದ್ರೂ ಸಹ ಹಲವಾರು ಪ್ರಮುಖ ಮೀಡಿಯಾಗಳು ಈ ಮಾಹಿತಿಯನ್ನು ಪ್ರಸಾರ ಮಾಡಲಾಗಿತ್ತು. ಸುಶಾಂತ್ ಅವರ ಕುಟುಂಬವು ಫೇಕ್ ಅಕೌಂಟ್, ಫೇಕ್ ಎಕ್ಸ್ ಅಕೌಂಟ್ ಎಂದು ಖಚಿತಪಡಿಸಿದಾಗ ಬೇರೆಯವರು ಆ ಫೇಕ್ ಅಕೌಂಟನ್ನು ಮಾಡಿರುವುದಂತ ಬೆಳಕಿಗೆ ಬಂದಿದೆ. ಸರಿಯಾದ ಅಕೌಂಟ್ ಹೌದು ಅಥವಾ ಇಲ್ಲ ಎಂದು ಚೆಕ್ ಮಾಡಲು ಗಮನಿಸಬೇಕಾದ ಕೆಲವು ಅಂಶಗಳಿವೆ. ಅಕೌಂಟ್ ವೆರಿಫೈ ಆಗಿದೆಯಾ? ಅವರು ಪ್ರೊಫೈಲ್ ಫೋಟೋವನ್ನು ಹೊಂದಿದ್ದಾರೆಯಾ? ಅಥವಾ ಅವರು ತಮ್ಮ ಬಗ್ಗೆ ಜೀವನ ಚರಿತ್ರೆ ಮಾಹಿತಿಯನ್ನು ಸೇರಿಸಿದ್ದಾರೆಯಾ? ಅವರು ಪೋಸ್ಟ್ ಮಾಡುವ ವಿಷಯಗಳ ಬಗ್ಗೆ ಎಕ್ಸ್ಪರ್ಟೀಸ್ ಹೊಂದಿದ್ದವರೇ? ಈ ಪ್ರಶ್ನೆಗಳ ನಮಗೆ ಉತ್ತರ ಸಿಗಲಿಲ್ಲ ಅಂದರೆ ಅದು ಎಚ್ಚರಿಕೆಯ ಸಂಕೇತವಾಗಿದೆ.